ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ಇವತ್ತು ಮನೆಯಲ್ಲೇ ಇದ್ದೇನೆ ನೋಡ್ರಿ. ಮನೇಲಿ ಏನೇನು ಕೆಲಸ ಮಾಡ್ತೀನಿ ಅಂತ ಅದನ್ನು ಹಾಕಿದ್ದೀನಿ. ಮನೇಲಿದ್ದೀನಿ ಅಂದಮೇಲೆ ಮನೆಯಲ್ಲೇ ಕೆಲಸ ಭಾಳ ಇರ್ತದೆ ರೀ. ಯಾಕಂದ್ರೆ ಹೊರಗಡೆ ಎಲ್ಲ ಹೋದಾಗ ಹೊರಗಿಂದೆಲ್ಲ ಶೂಟ್ ಮಾಡ್ಕೊಂಬಂದಿರ್ತೀನಿ ವ್ಲಾಗ್ ಸಲುವಾಗಿ, ಊರಿಗೆಲ್ಲ ಹೋದಾಗ. ಈಗ ಮನೇಲಿದ್ದಾಗ ಮನೇಲಿ ಕೆಲಸ ಎಲ್ಲ ಇರ್ತದಲ್ಲ ರೀ, ಇದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ತಾ ಇರ್ತೀನಿ ನಾನು. ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರಬೇಕಲ್ಲ, ಅದ್ರ ಸಲುವಾಗಿನೇ ಸ್ವಲ್ಪ ಏನಾದರೂ ನಾನು ಹೊಸ ಹೊಸದು ವಿಷಯ ಆಗಲಿ ಎಲ್ಲ ಹೊರಗಿಂದ ಹೊರಗಿಂದ ಹಾಕ್ತಿರ್ತೀನಿ. ಇದು ಮನೆಯಲ್ಲಿದ್ದಾಗ ಮನೆಯಲ್ಲಿದ್ದೆಲ್ಲ ಹಾಕ್ತಾ ಇದ್ದೇನೆ. ಮನೇಲಿ ನಾನು ಏನು ಮಾಡ್ತೀನಿ ಏನಿಲ್ಲ ಅನ್ನೋ ಸಲುವಾಗಿ. ಇದು ನೋಡ್ರಿ, ಇದು ಬಟ್ಟೆ ಎಲ್ಲ ಭಾಳ ಬೇಯಿತ್ರಿ, ಬಟ್ಟೆ ಒಗೆಯೋದು. ಅದನ್ನೆಲ್ಲ ಸ್ವಲ್ಪ ವಾಷಿಂಗ್ ಮಷಿನ್ಗೆಲ್ಲ ಹಾಕೊಳ್ತಾ ಇದ್ದೀನಿ ನಾನೀಗ. ಯಾಕಂದ್ರೆ ವಾರದ ಬಟ್ಟೆ ಒಮ್ಮೆ ಒಗೆದು ಹಾಕ್ತೀನಲ್ರಿ, ಅದಕ್ಕೆ ಅದನ್ನೆಲ್ಲ ಒಂದು ಸ್ವಲ್ಪ ಭಾಳ ಇದ್ದು ಬಟ್ಟೆ ಫಸ್ಟ್ ಅವನ್ನ ವಾಶ್ ಮಾಡಿ ಆಮೇಲೆ ಮತ್ತೆ ಬೇರೆ ಕೆಲಸ ನೋಡೋಣ ಅಂಥೇಳಿ ಎಲ್ಲ ವಾಷಿಂಗ್ ಮಷಿನ್ಗೆ ಹಾಕ್ತಾಯಿದ್ದೀನಿ ರೀ. ಅಲ್ಲೇ ವಾಷಿಂಗ್ ಮಷಿನ್ ಮೇಲೆ ಅಲ್ಲೇ ಶೂಸ್ ಇಟ್ಟಿದ್ದೀನಿ. ಅವು ನನ್ನ ಮಗಳದ್ದು ಶೂಸ್ರಲ್ಲಿ ಕಾಣಕತ್ತಾವ ನೋಡ್ರಿ, ಅಲ್ಲಿ ಮೂಲೆಯಲ್ಲಿ ಭಾಳ ಹೊಲಸಾಗಿದ್ದು ರೀ. ಅವನೇ ಇವತ್ತು ಇದೆಲ್ಲ ಮುಗಿದ್ಮೇಲೆ ಅವನ್ನ ವಾಶ್ ಮಾಡೋಕ್ಕೆ ತೆಗಿಯೋಣ ಅಂಥೇಳಿ ವಿಚಾರನೂ ಮಾಡ್ತಾಯಿದ್ದೇನೆ ರೀ. ಹಂಗೆ ಅಲ್ಲೆಲ್ಲ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಇತ್ತು, ಅದು ಎಲ್ಲ ಮಾಡ್ಕೋತ ಎಲ್ಲ ಕ್ಲೀನ್ ವಾಷಿಂಗ್ ಮಷಿನ್ ನೋಡ್ತಾ ಇದ್ದೇನೆ ರೀ. ಇದು ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ರಾತ್ರಿ ಅನ್ನ ಉಳಿದಿತ್ತು ರೀ, ಅದನ್ನ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ನಾಷ್ಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ರೆಡಿ ಮಾಡಿಕೊಂಡೆ ಮತ್ತು ನಾಷ್ಟಾನು ಮಾಡಿದ್ನಿ ರೀ. ನಾಷ್ಟ ಅದು ಮಾಡಿ ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೋತ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಇದು ಬಟ್ಟೆದು ವಾಷಿಂಗ್ ಮಷಿನ್ ಟೈಮ್ ಆಯ್ತು ರೀ. ಅದು ಸೀಟು ಊದ್ತಾಯಿತ್ತು ರೀ. ಬಟ್ಟೆ ಎಲ್ಲ ಕ್ಲೀನ್ ಆಗಿದೆ ಅಂತೇಳಿ ಮತ್ತು ಇದೆಲ್ಲ ಮುಗಿಸಿ ನಾಷ್ಟ ಎಲ್ಲ ಮಾಡಿ ಆಮೇಲೆ ಮತ್ತೆಲ್ಲ ಬಟ್ಟೆ ಒಣಾಕಕ್ಕೆ ಹೊರಗೆ ಬಂದೇನೆ ನೋಡ್ರಿ ನಾ ಈಗ. ಮತ್ತು ಅವ ಶೂಸ್ ಎಲ್ಲ ತೊಗೊಂಡ್ರಿ, ಮತ್ತು ಅವನು ವಾಷಿಂಗ್ ಪೌಡ್ರಲ್ಲಿ ಸ್ವಲ್ಪ ನೀರು ಹಾಕಿ ಅದು ಎಲ್ಲ ಸ್ವಲ್ಪ ನೆನೆಸಿಟ್ಟಿದ್ದೆ ರೀ. ಯಾಕಂದ್ರೆ ಭಾಳ ಹೊಲಸಾಗಿತ್ತು ರೀ, ಶೂಸ್ ಎಲ್ಲ ಯೂಸ್ ಮಾಡಂಗಿಲ್ಲ ರೀ, ಹಂಗೆ ಅಲ್ಲೇ ಇಟ್ಬಿಟ್ಟಿದ್ದೆ ನಾನು. ಧೂಳು ಎಲ್ಲ ಕೂತ್ಕೊಂಡು ಹೊಲಸಾಗಿತ್ತು ರೀ, ಅದ್ರ ಸಲುವಾಗಿ ಸ್ವಲ್ಪ ನೆನೆಸಿಟ್ರೆ ಆಮೇಲೆ ಬ್ರಷ್ ತೊಗೊಂಡು ಉಜ್ಜಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗ್ತದಂತ ಒಂದು ಅರ್ಧ ಗಂಟೆ ಸ್ವಲ್ಪ ನೆನೆ ಹಾಕಿ ಬಿಟ್ಟಿದ್ದೆ ರೀ. ಅಷ್ಟರಲ್ಲಿ ಇವನ್ನೆಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಎಲ್ಲ ಒಣಾಕೋದು ಕೆಲಸ ಮಾಡ್ತಾಯಿದ್ದೀನಿ ನೋಡಿರಿ. ಬಟ್ಟೆನೂ ಭಾಳ ಇರ್ತಾವಲ್ಲ, ಹಿಂಗಾಗಿ ಅದ್ರದ್ದು ವಾಷಿಂಗ್ ಮಷಿನ್ ಐತಂತ ಮತ್ತು ನನಗೆ ಎಷ್ಟು ಚಲೋ ಆಗಿದ್ದು ರೀ. ಯಾಕಿಲ್ಲಂದ್ರೆ ಬಟ್ಟೆ ಒಗಿತಾ ಕೂತ್ಕೋಬೇಕಾಗಿತ್ತು. ಮತ್ತು ಅಲ್ಲಿ ಓಡಾಡೋದು, ಮನೆ ಕೆಲಸ ಮಾಡೋದು ಇದೆಲ್ಲ ಭಾಳ ಸುಸ್ತಾಗ್ಬಿಡ್ತಿತ್ತು ರೀ. ಮತ್ತು ಇದು ಎರಡೆರಡು ಗ್ಯಾಲ್ರಿ ಇದಾವೆ ರೀ ಬಟ್ಟೆ ಒಣಾಕೊಳ್ಳಿಕ್ಕೆ. ಅದೊಂದು ಅನುಕೂಲ ಆಗೈತೆ ರೀ ನಮಗೆ. ಆಚೆ ಕಡೆ ಅಡುಗೆ ಮನೆ ಗ್ಯಾಲ್ರಿ ಕಡೆ ಒಂದು, ಆಮೇಲೆ ಇದರ ಕಡೆ ಬೆಡ್ರೂಮ್ ಸೈಡ್ ಗ್ಯಾಲ್ರಿ ಬರ್ತದೆ ರೀ. ಆರಾಮ್ಸೆ ರೀ ಬಟ್ಟೆ ಬೇಕಾದಷ್ಟು ಒಣಾಕ್ಕೋಬೋದು ರೀ. ಇದೊಂದು ಅನುಕೂಲ ಐತ್ರಿ ನಮಗಿಲ್ಲೇ. ಯಾರೇ ಆಗಲಿ ಜೀವನದಲ್ಲಿ ಯಾವಾಗಲೂ ತಮ್ಮದು ಸ್ವಲ್ಪ ಸ್ವಂತ ಬುದ್ಧಿನ ಉಪಯೋಗ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ಬೇಕು ರೀ. ಯಾವಾಗಲೂ ಪ್ರತಿ ಸರಿ ಬೇರೆಯವ್ರು ಹೇಳಿದ್ದನ್ನೇ ಕೇಳ್ಕೊಂಡು ಜೀವನ ಮಾಡಬಾರ್ದು ರೀ. ಯಾಕಂದ್ರೆ ನಾಳೆ ನಮ್ಮ ಜೀವನದಲ್ಲಿ ಏನಾದರೂ ಏರುಪೇರುಗಳಾದಾಗ ಬೇರೆಯವರು ಬಂದು ಯಾರೂ ಸರಿ ಮಾಡಂಗಿಲ್ಲ ರೀ. ಅದಕ್ಕೆ ನಮ್ಮ ಮನ್ಸಿಗೆ ಏನು ಸರಿ ಅನಿಸೋದಿಲ್ಲ, ನಮಗೆ ಯಾವುದು ಏನು ಕೆಟ್ಟದ್ದು ಯಾವ್ದು ಸರಿ ಅನ್ನಿಸಿದ್ಲ ಅದನ್ನು ನಾವು ತಿಳ್ಕೊಂಡು ನಮ್ಮ ಜೀವನ ಮಾಡಬೇಕಾಗ್ತದೆ ರೀ. ಯಾವಾಗಲೂ ನಮ್ಮ ಸ್ವಂತ ಬುದ್ಧಿ ನಮ್ಮ ಕೈಯಾಗಿ ಇಟ್ಕೋಬೇಕಾಗ್ತದೆ ರೀ. ಅದನ್ನೊಂದು ನೋಡಿ ನಾವು ವಿಚಾರ ಮಾಡಿ ಜೀವನ ಮಾಡಿದ್ರೆ ನಮ್ಮ ಜೀವನ ಭಾಳ ಚಲೋ ಆಗ್ತದೆ ರೀ. ನಾನು ಇಲ್ಲಿವರೆಗಿನ ನನ್ನ ಜೀವನದಲ್ಲಿ ನಾನು ಯಾರ ಮಾತನ್ನು ಕೇಳಿಲ್ಲ ರೀ ಜಾಸ್ತಿ. ನನಗೇನು ಸರಿ ಅನಿಸುತ್ತೋ ಅದನ್ನೇ ನಾನು ಮಾಡ್ಕೊಂಡು ಬಂದಿದ್ದೀನಿ ನೋಡಿರಿ. ನನಗೂ ತುಂಬ ಜನ ಹೇಳಿದರು, ನೀನು ಹಾಗೆ ಮಾಡು ಹೀಗಿರು ಅಂಥೇಳಿ.
ನಾನು ಯಾರ ಮಾತು ಕೇಳಕ್ಕೆ ಹೋಗಿಲ್ಲ ರೀ. ಯಾಕಂದ್ರೆ ನನಗೆ ಗೊತ್ತಿದೆ, ಬುದ್ಧಿ ಹೇಳೋರೆಲ್ಲ ಬಂದು ನಾಳೆ ನಮ್ಮ ಜೀವನ ಯಾರೂ ಸರಿ ಮಾಡೋಂಗಿಲ್ಲ ರೀ. ಮತ್ತು ಅವ್ರ ಬುದ್ಧಿ ಹೇಳಿದ ತಕ್ಷಣ ನಮ್ಮ ಜೀವನ ಏನೂ ಸರಿಯಾಗಿ ಬಿಡಂಗಿಲ್ಲ ರೀ. ಅದರ ಸಲುವಾಗಿ ನಾವೇನು ಮಾಡ್ತೀವಂದ್ರೆ, ನನ್ನ ಸ್ವಂತ ಬುದ್ಧಿ ಇಟ್ಕೊಂಡು ನಾನು ಜೀವನ ಮಾಡ್ತೀನಿ. ಇವತ್ತು ಅವರು ಬುದ್ಧಿ ಬೇರೆಯವರೆಲ್ಲ ಹೇಳೋರು ಎಷ್ಟು ಮಟ್ಟಿಗೆ ಹೇಳ್ತಾರಂತ ಹೆಂಗೆ ಗೊತ್ತಾಗ್ತದೆ, ಯಾವ್ದು ಸರಿ ಹೇಳ್ತಾರೆ, ಯಾವ್ದು ಕರೆಕ್ಟ್ ಹೇಳ್ತಾರಂತ. ಅದು ನಾವು ತಿಳ್ಕೊಂಡು ನಮ್ಮ ಜೀವನ ಮಾಡಬೇಕಾಗ್ತದೆ ರೀ. ಜೀವನದಲ್ಲಿ ಯಾರು ತುಂಬ ಕಷ್ಟಗಳನ್ನೇ ನೋಡಿಕೊಂಡು ಮುಂದೆ ಬಂದಿರ್ತಾರಲ್ರಿ, ಅಂಥವ್ರದ್ದು ಕೆಲವೊಂದು ಮಾತುಗಳನ್ನು ಕೇಳಿದ್ರೆ ನಮ್ಮ ಜೀವನಕ್ಕೆ ನಮಗೂ ಮುಟ್ತೈತೆ ರೀ ಅದು. ಯಾಕಂದ್ರೆ ಅವ್ರು ಕಷ್ಟಪಟ್ಟ ಜೀವನದಲ್ಲಿ ಮೇಲೆ ಬಂದಿರ್ತಾರಲ್ಲ, ಅವ್ರದ್ದು ನಮ್ಗೆ ಒಂದು ಸ್ವಲ್ಪ ನಮ್ಗೆ ಅನ್ವಯಿಸುತ್ತೆ, ಅವ್ರದ್ದು ಕೇಳ್ಬೋದು ರೀ ನಾವು. ಮಗಳದ್ದು ಶೂಸ್ ಭಾಳ ಹೊಲಸಾಗ್ಯಾವ್ರಿ, ಅದನ್ನು ಕ್ಲೀನ್ ಮಾಡಕ್ಕೆ ಕುಂತೇನೆ ನೋಡ್ರಿ. ಅಲ್ಲಿ ಇದ್ರ ಮೇಲೆ ಇಟ್ಟಿದ್ದೆ, ಇಲ್ಲಿ ಕಟ್ಟಿ ಮೇಲೆ ಹೊರಗಡೆ ಗ್ಯಾಲ್ರಿ ಕಡೆ. ದಿನ ನೋಡಿ ನೋಡಿ ಸಾಕಾಯ್ತು ರೀ. ಇವತ್ತು ಸ್ವಲ್ಪ ಕ್ಲೀನ್ ಮಾಡಿ ಇಡೋಣ ಅಂತ ಬಂದೀನಿ ನಾನು. ಶೂಸ್ ಯಾರಿಗೂ ಕೊಡಬೇಡನು ಅಂತಾಡ್ರಿ, ಹಾಗೆ ಇಟ್ಟಿರ್ತಾರೆ, ಯೂಸ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟರೆ ನೋಡೋಣ, ಆಕೆ ಬೇಕಂದ್ರೆ ಹಾಕ್ಕೊಳ್ಳಿ, ಬ್ಯಾಡ ಅಂದ್ರೆ ಕೇಳಿ ಯಾರಿಗಾದ್ರೂ ಕೊಡೋಣ ಅಂಥೇಳಿ ಕ್ಲೀನ್ ಮಾಡಕ್ಕೆ ಬಂದೀನಿ ರೀ ಶೂಸ್. ನಿಮಗೂ ತೋರಿಸ್ತೀನಿ ಹೆಂಗೆ ಕ್ಲೀನ್ ಮಾಡಾಕತ್ತೀನಿ ಅಂಥೇಳಿ. ಈ ಶೂಸ್ ಬೆಳಗ್ಗೆನ ನೆನೆ ಇಟ್ಟೀನಿ ರೀ. ಈಗ ಒಂದು 2 ತಾಸು ಆಯ್ತು ನೋಡ್ರಿ ನೆನೆ ಇಟ್ಟು. ಸಣ್ಣದೊಂದು ಬ್ರಷ್ ಥರ ತೊಗೊಂಡು ಇದನ್ನೆಲ್ಲ ಸ್ವಲ್ಪ ತಿಕ್ಕಿ ಕ್ಲೀನ್ ಮಾಡ್ತೀನಿ. ನೋಡ್ರಿ ಹಿಂಗೆ ತೊಳೆದೇನು ಇಷ್ಟು ಸ್ವಚ್ಛಾಗ್ಯಾವು. ನೋಡೋಣ ಒಣಗಿಸಿ ಇಟ್ಬಿಡ್ತೇನೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬಟ್ಟೆ ಒಂದು ವಾರದ್ದೆಲ್ಲ ಒಗೆದು ಹಾಕಿದ್ದು ರೀ. ಇವೆಲ್ಲ ಇಷ್ಟೊಂದು ಅದಾವೆಲ್ಲ ಮಡಿಚಿಡ್ಬೇಕು ರೀ ಇವನ್ನೆಲ್ಲ ನಾನು. ಇವೆಲ್ಲ ಬಟ್ಟೆ ಒಂದೊಂದು ವಾರದ್ದು ಇರ್ತಾವೆ ರೀ, ಫುಲ್ ಒಂದು 6 ನೈಟಿ ಲಂಗ ಎಲ್ಲ ರೀ. ಆಮೇಲೆ ಇವೆಲ್ಲ ಬಟ್ಟೆ ಸ್ವಲ್ಪ ಐರನ್ ಮಾಡೋಕೆ ಕೊಡೋಣ ಅಂಥೇಳಿ ತೆಗೆದಿಟ್ಟೇನೆ ನೋಡ್ರಿ. ಸ್ವಲ್ಪ ಐರನ್ ಮಾಡಿಸಿಟ್ರೆ ಚಲೋ ಆಗ್ತದ್ರಿ. ಮನ್ಯಾಗ ಮಾಡ್ಬೋದು ರೀ, ಬಟ್ ಮನೆ ಒಳಗೆ ನನಗೆ ಎಷ್ಟು ಬಿಸಿ ಮಾಡಬೇಕು ಏನು ಗೊತ್ತಲ್ಲ. ಹಿಂಗಾಗಿ ಒಂದು ಸಾರಿ ಡ್ರೆಸ್ ಸುಟ್ಟಿದ್ದೇನೆ, ಹಿಂಗಾಗಿ ಸುಮ್ಮನೆ ಲಾಂಡ್ರಿ ಕೊಟ್ಬಿಡ್ತೀನಿ ರೀ ನಾನು. ಲಾಂಡ್ರಿ ಒಳಗಾದ್ರೆ ನೀಟಾಗಿ ಮಾಡಿಕೊಡ್ತಾರೆ. ಮತ್ತು ಎಲ್ಲಿ ಪ್ರವಾಸಕ್ಕೆ ಹೋಗೋದು ಬರ್ತೈತೆ ವ್ಲಾಗ್ ಮಾಡೋಕ್ಕಂಥೇಳಿ ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಕೊಂಡು ಬಿಡ್ತೇನೆ ನೋಡಿರಿ. ಇವೆಲ್ಲ ಬಟ್ಟೆ ಮಡ್ಚಿದ ಮೇಲೆ ತೋರಿಸ್ತೀನಿ ರೀ ನಿಮಗೆ. ದಿನ ಬಟ್ಟೆ ಮಡ್ಚೋದು ತೋರಿಸಿನ ವಿಡಿಯೋ ಬೇಜಾರಾಗಿಬಿಡ್ತೈತೆ ರೀ ಅದು. ಇದು ಅಲ್ಮಾರಿ ಎಲ್ಲ ಸ್ವಲ್ಪ ಭಾಳ ಧೂಳಾಗಿದ್ದು ರೀ. ಇವನು ತಿಂಗಳಿಗೆ ಒಮ್ಮೆ ಆದ್ರೆ ಕ್ಲೀನ್ ಮಾಡ್ಕೋತೇ ಇರಬೇಕು ರೀ, ಇಲ್ಕಂದ್ರೆ ಭಾಳ ಹೊಲಸಾಗ್ತೈತೆ. ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಇದೆಲ್ಲ ಸ್ವಲ್ಪ ಈ ಕಡೆ ಸಾಮಾನೆಲ್ಲ ಆಚೆ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ನೋಡಿರಿ. ಅದು ಸ್ವಲ್ಪ ಖಾಲಿ ಮಾಡಿಕೊಂಡು ಇದು ಎಲ್ಲ ಸ್ವಲ್ಪ ಸೋಪ್ ನೀರು ಹಾಕಿ ಎಲ್ಲ ಸ್ವಚ್ಛಗೆಲ್ಲ ತಿಕ್ಕಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಟ್ರೆ ಇದು ಕ್ಲೀನ್ ಆಗ್ತೈತೆ ರೀ. ಯುಗಾದಿ ಹಬ್ಬ ಹತ್ರ ಬರ್ತಾಯಿದೆ ಅಲ್ರಿ, ಅದಕ್ಕೆ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ರೀ ನಾನು. ಇದು ನಮ್ಮ ಮನೆ 5th ಫ್ಲೋರಲ್ಲಿದೆ ರೀ ಮೇಲೆ. ಇಷ್ಟು ಮೇಲಿದ್ರೂ ಧೂಳು ಹೆಂಗೆ ಬರ್ತದಂತ ಗೊತ್ತಾಗಂಗಿಲ್ಲ ನೋಡ್ರಿ, ಭಾಳ ಧೂಳು ಬೀಳ್ತದ್ರಿ ಮ್ಯಾಲೆ. ಒಂದು ಗಾಡಿ ಅದು ಜಾಸ್ತಿ ವೆಹಿಕಲು ಅಡ್ಡಾಡಂಗಿಲ್ಲ ರೀ ಕೆಳಗಡೆ, ಯಾಕಂದ್ರೆ ಈ ಕಡೆ ದೂರ ಸೈಡ್ ಇದೆ ನಮ್ಮ ಮನೆ. ಮತ್ತು ಆದರೂ ಧೂಳು ಭಾಳ ಬೀಳ್ತದೆ ರೀ, ಹೆಂಗೆ ಬರ್ತದೆ ಏನಂತನೇ ಗೊತ್ತಾಗಂಗಿಲ್ಲ ರೀ. ಅದಕ್ಕೆ ಇದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಇವತ್ತು ಮನೆ ಕ್ಲೀನಿಂಗ್ ಕೆಲಸಕ್ಕೆ ಕೈ ಹಾಕ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ತಾ ಕೂತ್ಕೊಂಡೇನಿ ರೀ. ಅಂದರೆ ಈ ಒಂದೇ ದಿನಕ್ಕೆ ಎಲ್ಲ ಆಗಂಗಿಲ್ಲ ರೀ,
ಇವತ್ತೊಂದು ಸ್ವಲ್ಪ ಈ ಸೈಡ್ ಭಾಗ ತೊಗೊಂಡೇನಿ, ಇನ್ನೊಂದು ಸ್ವಲ್ಪ ಆ ಕಡೆ ಕಿಚನ್ ಸೈಡ್ ಎಲ್ಲ ತೊಗೋಬೇಕ್ರಿ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟ್ ಅದಕ್ಕೆ ಇದನ್ನ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ನಾನು ಮನೆಯಲ್ಲಿದ್ದಾಗ ಯಾವಾಗಲೂ ಸಿಂಪಲ್ ನೋಡಿರಿ, ಒಟ್ಟು ರೆಡಿ ಆಗಂಗಿಲ್ಲ ರೀ. ನಾನು ತಲೆ ಸದಕ್ಕೆ ಬಾಚ್ಕೊಳಂಗಿಲ್ಲ ರೀ, ಹಾಗೆ ಇದ್ಬಿಡ್ತೀನಿ ರೀ ನಾನು ಅಷ್ಟೇ. ಅಂದ್ರೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ ತಲೆ ಅದು ಬಾಚ್ಕೊಂಡು ಡ್ರೆಸ್ ಹಾಕ್ಕೊಂಡು ನೀಟಾಗಿ ರೆಡಿಯಾಗಿ ಹೋಗಿರ್ತೀನಿ. ಮನೇಲಿದ್ದಾಗ ಮಾತ್ರ ಸಿಂಪಲ್ ಹಿಂಗೆ ಖಾಲಿ ಒಂದು ನೈಟಿ ಹಾಕ್ಕೊಂಡು ತಲೆನೇ ಬಾಚ್ಕೊಳ್ಳಲ್ಲ ರೀ, ಹಾಗೆ ಒಂದು ಕ್ಲಿಪ್ ಒಂದು ಸಿಗಿಸ್ಕೊಂಡು ಹಾಗೆ ಕೂತ್ಕೊಂಡ್ಬಿಡ್ತೇನೆ ನೋಡಿರಿ. ಅಷ್ಟು ನಂಗೆ ಮನೇಲೇನು ರೆಡಿ ಮಾಡ್ಕೊಂಡು ಇರಬೇಕು ಅಂತ ಹಾಗೇನು ಯಾವುದೂ ಇಂಟ್ರೆಸ್ಟ್ ಇಲ್ಲ ರೀ ನನಗೆ. ಜಾಸ್ತಿ ಮೇಕಪ್ ಮಾಡ್ಕೊಂಡು ಇರಬೇಕು, ಹೊರಗಡೆ ಅಡ್ಡಾಡುವಾಗೂ ಮೇಕಪ್ ಮಾಡ್ಕೊಂಡು ಇರಬೇಕು ಅನ್ನೋದು ಇರಂಗಿಲ್ಲ ರೀ ನನಗೆ. ಯಾರಾದರೂ ಇವರ ಮಕ್ಕಳು ಮಾಡಿದ್ರಷ್ಟೇ ಗ್ರ್ಯಾಂಡಾಗಿ ರೆಡಿಯಾಗಿರ್ತೀನಿ ರೀ ನಾನು. ಮೊನ್ನೇನು ಅದು ನಮ್ಮ ಮೊಮ್ಮಗನ ಹೆಸರಿಡೋ ಕಾರ್ಯಕ್ರಮ ಒಳಗೂ ನನ್ನ ಮಕ್ಕಳನ್ನ ರೆಡಿ ಮಾಡಿದ್ರಿ ಆ ಥರ ಗ್ರ್ಯಾಂಡಾಗಿ. ಇಲ್ಕ ನನಗೆ ಮಾಡ್ಕೊಳ್ಳೋಕ್ಕೆ ಬರೋಲ್ಲ. ನಮ್ಮ ಅಕ್ಕನ ಮಗಳು ಆಕೆ ರೀಟಾ ಅದಾರಲ್ರಿ, ಅವಕ್ಕೆ ಫೌಂಡೇಶನ್ ಅದೊಂದು ಪೌಡ್ರ್ ಇದೆ ಅಂಥೇಳಿ ಅದೊಂದು ಸ್ವಲ್ಪ ಹಚ್ಚಿದ್ಲು ರೀ. ನನ್ನ ಮಗಳು ಒಂದು ಸ್ವಲ್ಪ ಲಿಫ್ಟಿಕ್ ಹಚ್ಚಿದ್ಲು. ಏನು ಅಷ್ಟು ಜೋರು ಕಾಣಲ್ಲ ಮಮ್ಮಿ, ಸಿಂಪಲ್ ಇದೆ, ಹಚ್ಕೋ ಅಂತ ಹೇಳಿದ್ಲು ರೀ. ಆದ್ರೆ ಎಲ್ಲರೂ ಗ್ರ್ಯಾಂಡಾಗಿ ರೆಡಿ ಆಗಿದೆ ಅಂತ ಅನ್ಲಿಕ್ಕತ್ತಾರ ರೀ. ನಾನಾಗ್ಲಂತೂ ಸ್ವಂತ ಯಾವತ್ತೂ ಹಂಗೆ ಗ್ರ್ಯಾಂಡಾಗಿ ರೆಡಿ ಆಗಲ್ಲ. ಯಾರು ಮಕ್ಳು ಮಾಡಿದ್ರಷ್ಟೇ ರೆಡಿ ಆಗಿರ್ತೇನೆ ರೀ, ಫಂಕ್ಷನ್ ಅದು ಇದ್ದಾಗ ಅಷ್ಟೇ. ಇಲ್ಲಾಂದರೆ ಈ ಥರ ಹಿಂಗೆ ಸಿಂಪಲ್ ಇರ್ತೇನೆ ನೋಡಿರಿ, ಕೆಲಸದವ್ರ ಥರ ಇದ್ಬಿಡ್ತೇನೆ ಮನೆಯಲ್ಲೇ. ರೆಡಿ ಆಗಂಗಂದ್ರೆ ಇರಲಿ ಎಲ್ಲರೂ ಹೊರಗೆ ಹೋದ್ರೆ ಅಷ್ಟೇ ಆಗೋಣ ಅಂತ ಮನೇಲಿ ಹಿಂಗೆ ಸಿಂಪಲ್ಲಾಗಿ ಇದ್ಬಿಡ್ತೀನಿ ನೋಡಿರಿ ಒಟ್ಟು. ಹಂಗೆ ನೋಡಿದ್ರೆ ಎಲ್ಲ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೋತೇ ಇರ್ಬೇಕು ರೀ, ಸ್ವಚ್ಛ ಇರ್ತಾವೆ ರೀ. ಆದ್ರೆ ನನಗೆ ಟೈಮ್ ಸಾಲಲ್ಲ ಅಂತೇಳಿ ಇದು ಲಾಗ್ ಒಂದು ಮಾಡ್ತಾಯಿದ್ದೀನಲ್ಲ ರೀ, ಲಾಗ್ ಸಲುವಾಗಿದ್ರೂ ನಾನು ಸ್ವಲ್ಪ ಹೊರಗಡೆ ಅಡ್ಡಾಡ್ತಾ ಇರ್ತೇನೆ ರೀ. ಯಾರಾದರೂ ಎಲ್ಲಾದರೂ ಊರಿಗೆ ಕರೆದ್ರೆ, ಎಲ್ಲಾದರೂ ಫಂಕ್ಷನ್ ಕರೆದ್ರೆ, ಅಲ್ಲಿ ಇಲ್ಲಿ ಜಾತ್ರೆಗೆ ಹೋಗ್ತಾ ಇರ್ತೀನಲ್ಲ ರೀ, ಅದಕ್ಕೆ ಅಲ್ಲಿ ಹೊರಗೆ ಹೋಗಿ ಬಂದಂತ್ರಿ ಮನೇಲಿ ಬಂದು ಒಂದು 4 ದಿನ ಬೇಕು ರೆಸ್ಟ್ ಮಾಡೋಕೆ ನನಗೆ. ಅಲ್ಲೆಲ್ಲ ಹೊರಗೆ ತಿರುಗಾಡಿ ಬಂದಿದ್ದಕ್ಕೆ ರೀ, ಸರಿಯಾಗಿ ನಿದ್ದೆನೂ ಆಗಿರಂಗಿಲ್ಲ ರೀ ಹೊರಗೆ. ಅಷ್ಟ್ರಾಗ ಬರೀ ಇದೇ ಆಗ್ತಾಯಿದೆ ರೀ ನನಗೆ. ಹಿಂಗಾಗಿ ಇದು ಮನೆ ಕ್ಲೀನಿಂಗ್ ಮನಸ್ಸು ಮಾಡಿದ್ದಿಲ್ಲ ರೀ ಕ್ಲೀನ್ ಮಾಡೋಕ್ಕಂತೇಳಿ. ಇವತ್ತು ಮತ್ತು ಮನೇಲಿ ಬಂದಿದ್ನಿ ರೀ, ಮನೆಯೆಲ್ಲ ಸ್ವಲ್ಪ ಕಿತ್ತೂರ್ಗೆಲ್ಲ ಅಡ್ಡಾಡಿ ಬಂದ್ವಲ್ಲ ರೀ. ಕಿತ್ತೂರ್ಗೆ ಅಡ್ಡಾಡಿ ಬಂದ್ಮೇಲೆ ಮತ್ತೆ 2 ದಿನ ರೆಸ್ಟ್ ಮಾಡಿ ಮತ್ತು ಮನ್ಯಾಗಿಂದ ಇದೆಲ್ಲ ಕ್ಲೀನ್ ಮಾಡ್ಕೋತ ಕುಂತೀನಿ ರೀ. ನಾವು ಎಲ್ಲೇ ಹೋಗಲಿ, ಯಾರ ಮನೆಗೇನೋ ಹೋಗಿಲ್ಲ ರೀ, ಎಷ್ಟೇ ದಿವ್ಸ ಇರಲಿ, ಎಷ್ಟೇ ಆರಾಮವಾಗಿರಲಿ, ಕೊನೆಗೆ ನಮ್ಮ ಮನೆಗೆ ಬಂದಾಗನೇ ನಮಗೊಂದು ಮನ್ಸಿಗೆ ಸಮಾಧಾನ ಸಿಗ್ತದೆ ನೋಡಿರಿ. ನಮ್ಮ ಮನೆಯಲ್ಲೇ ಒಂದು ನೆಮ್ಮದಿ ತೃಪ್ತಿ ಎಲ್ಲ ನೋಡ್ತೀವಿ ರೀ ನಾವು. ನಮ್ಮ ಮನೇಲಿ ಸಿಕ್ಕಷ್ಟು ಫ್ರೀಡಮ್ ಬೇರೆಯವ್ರ ಮನೇಲಿ ನಮಗೆ ಸಿಗಂಗಿಲ್ಲ ರೀ ಅಷ್ಟು ಫ್ರೀಡಮ್ ಹೋದಾಗ. ಇಲ್ಲ ಮನೇಲಿ ನಾವು ಯಾವಾಗ ಬೇಕಾದ್ರೆ ಊಟ ಮಾಡ್ತೀವಿ, ಯಾವಾಗ ಬೇಕಾದ್ರೆ ಕೆಲಸ ಮಾಡ್ಕೋತೀವಿ, ಯಾವಾಗ ಬೇಕಾದಾಗ ರೆಸ್ಟ್ ಮಾಡ್ಕೋತೀವಿ, ಯಾವಾಗ ಬೇಕಾದಾಗ ಅಡ್ಡಾಡ್ತೀವಿ, ಹೆಂಗೆ ಬೇಕಂಗೆ ಟಿ ವಿ ಹಚ್ಕೊಂಡು ಕೊಡ್ತೀವಿ. ಮತ್ತು ನಮ್ಗೆ ಯಾರು ಕೇಳೋರು ಇರೋಲ್ಲ, ಆರಾಮ್ ಫ್ರೀಯಾಗಿರ್ತೀವಿ. ಹೊರಗಡೆ ಹೋದಾಗ ಇರ್ತೀವಿ ಬೇರೆಯವ್ರ ಮನೇಲಿ, ಆದರೂ ಒಂದು ಸ್ವಲ್ಪ ಹಂಗೆ ನಮ್ಮ ಮನೇಲಿ ಇದ್ದಷ್ಟು ಫ್ರೀಡಮ್ ನಮಗಲ್ಲಿ ಇರೋದಿಲ್ಲ ರೀ ಅಷ್ಟೇ, ಮತ್ತೇನಿಲ್ಲ. ಹಿಂಗಾಗಿ ಎಲ್ಲೇ ಹೋದ್ರೂ ನಾನು 1 ದಿನಕ್ಕೆ 2 ದಿನಕ್ಕೆ ಬೇಗ ಮನೆಗೆ ವಾಪಸ್ ಬಂದುಬಿಡ್ತೀನಿ ರೀ. ವಾಪಸ್ ಬಂದು ಮತ್ತು ಹೊಳ್ಳಿ ನಮ್ಮ ಮನೆಯಲ್ಲೇ ನಾನು ಮತ್ತೆ ರೆಸ್ಟ್ ಮಾಡ್ಕೋತೀನಿ ರೀ. ನಮ್ಮ ಮನೇಲಿ ನಾನು ರೆಸ್ಟ್ ಮಾಡಿದಾಗ ಅವಾಗ ಮತ್ತು ಸ್ವಲ್ಪ ಫುಲ್ ಪೂರ್ತಿ ಆರಾಮಾಗಿರ್ತೀನಿ ರೀ. ಹಿಂಗಾಗಿ ಇದು ಒಂದು ನಮಗೆ ಪ್ರಾಬ್ಲಮ್ ನೋಡಿರಿ. ಎಲ್ಲಿ ಹೋದ್ರೆ ಎಲ್ಲಿ ಬಂದ್ರೆ ಅಷ್ಟೇ 1 ದಿವಸ 2 ದಿವಸ ಅಷ್ಟೇ ಇರ್ತೀನಿ ರೀ, ಜಾಸ್ತಿ ದಿವಸ ಇರೋಕ್ಕೆ ಆಗಂಗಿಲ್ಲ ನನಗೂ. ಅಲ್ಲಿ ನನಗೆ ಜಾಗನೂ ಚೇಂಜ್ ಆಗಿಬಿಡ್ತದೆ ರೀ. ಹಿಂಗಾಗಿ ಮುಂಚೆ ಚಿಕ್ಕವರಿದ್ದಾಗ ಏನು ಅನ್ಸಲ್ಲ ರೀ, ಚಿಕ್ಕವರಿದ್ದಾಗ ಎಲ್ಲಿ ಬೇಕಾದಲ್ಲಿ ಹೋಗಲಿ ಬರಲಿ, ಅಲ್ಲೇ ಫ್ಯಾನ್ ಇಲ್ಲದೆ ಮಲಗಿದ್ರೂ ನಿದ್ದೆ ಬರ್ತಿತ್ತು. ಎಲ್ಲಿ ಹೆಂಗಿದ್ರೂ ನಮ್ಗೆ ಒಂಥರ ಅಡ್ಜಸ್ಟ್ ಆಗ್ತಿತ್ತು. ಈಗ ಎಲ್ಲ ಏಜ್ ಆಗ್ತಾ ಕೆಲವೊಂದಕ್ಕೆ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಅದಿಲ್ಲದೆ ನಮ್ಗೆ ಇರೋಕೆ ಆಗಂಗಿಲ್ಲ ರೀ ಒಂದೊಂದು ಟೈಮ್ದಾಗ. ಟಿ ವಿ ಬೇಕಂದ್ರೆ ಟಿ ವಿ ಬೇಕು ಅನಿಸ್ತದೆ, ಫ್ಯಾನ್ ಇಲ್ದೇ ನಿದ್ದೆ ಮಾಡೋಕ್ಕಾಗಂಗಿಲ್ಲ. ಕೆಲವೊಂದು ಇರ್ತಾವಲ್ಲ ರೀ, ಹಿಂಗಾಗಿ ಅವೆಲ್ಲ ನಮ್ಮ ಮನೆಗೆ ಬಂದಾಗ ನಮಗೆಲ್ಲ ಸಿಗ್ತಾವೆ. ಹಿಂಗಾಗಿ ಬೇರೆಯವ್ರ ಅವ್ರಿಗೆ ಜಸ್ಟ್ ಭೇಟಿ ಆಗ್ಲಿಕ್ಕಂತ ಹೋಗಿರ್ತೀವಿ, ಸ್ವಲ್ಪ ವ್ಲಾಗ್ನು ಮಾಡ್ತೀವಿ ರೀ ಅವರೆಲ್ಲ ಊರಿಗೆ ಹೋಗಿ. ಹೊಳ್ಳಿ ಮತ್ತು ನಮ್ಮ ಊರಿಗೆ ಬಂದಾಗ ನಮಗೆಲ್ಲ ಸಮಾಧಾನ ಆಗ್ತದೆ ನೋಡಿರಿ. ಅದೊಂಥರ ಮನ್ಸಿಗೆ ನೆಮ್ಮದಿ ಸಿಗ್ತದೆ ರೀ. ದಿನ ಒಂದು ಏನಾದರೂ ಅಡುಗೆ ರೆಸಿಪಿದು ತೋರಿಸ್ಬೇಕು ಅಂತ ಅನ್ನಿಸ್ತದೆ ರೀ. ಬಟ್ ಈಗ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಎಲ್ಲ ಅಡುಗೆ ರೆಸಿಪಿದು ತುಂಬ ಚಾನಲ್ ಆಗಿಬಿಟ್ಟಾವ್ರಿ. ಅದೆಲ್ಲ ನೋಡೋಕೆ ನಮ್ಮದು ಒಂದು ಅಡುಗೆ ಅವರೆಲ್ಲರ ಮೇಲೆ ನೋಡೋರು ಮತ್ತು ನಮ್ಮದು ಸಿಂಪಲ್ ಅನ್ನಿಸ್ತದೆ ರೀ. ಆದರೂ ನಮ್ಮ ಮನೇಲಿ ನಾವು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ತೀವಿ ಅನ್ನೋ ಸಲುವಾಗಿ ನಾನು ಮಾಡಿ ಹಾಕ್ತಿರ್ತೀನಿ ರೀ ಒಂದೊಂದು ಸಾರಿ. ಹೆಂಗೆ ಬರ್ತದಲ್ಲ ರೀ ಟೈಮ್ ಹಂಗೆ. ಆದರೂ ಒಂದೊಂದು ಸಾರಿ ಸಿಂಪಲ್ಲಾಗಿ ಯಾವಾಗಾರ ಒಂದೊಂದು ವಾರದಾಗ 1 ಸಾರಿ 2 ಸಾರಿ ಅಡುಗೆ ರೆಸಿಪಿನೂ ತೋರಿಸ್ತಾ ಇರ್ತೀನಿ. ಆದ್ರೆ ಜಾಸ್ತಿ ಅಡುಗೆ ಇದು ಇರಲ್ಲ ರೀ. ನಾವು ಒಬ್ಬಳೇದ ನನಗೆ ಎಷ್ಟು ಬೇಕೋ ಅಷ್ಟು ಅಡುಗೆದಷ್ಟೇ ರೆಸಿಪಿನ ತಯಾರಿ ಮಾಡಿ ಮಾಡ್ಕೊಳ್ತಿರ್ತೀನಿ ರೀ. ಅದೇ ಮನೇಲಿ ಒಂದು 3-4 ಜನ ಇದ್ದಿದ್ರೆ
ತುಂಬ ಚೆನ್ನಾಗಿ ವ್ಲಾಗ್ ಇನ್ನೂ ಬರ್ತಾಯಿತ್ತು ನಂದು. ಯಾಕಂದರೆ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಅಡುಗೆದು ಆಗಲಿ ಡಿಸ್ಕಷನ್ ಮಾಡಿ ಮಾತಾಡ್ತಾ ಇದು ಹೀಗೆ ಇದು ಹೀಗೆ ಅಂತೆಲ್ಲ ಪೂರ್ತಿಯಾಗಿ ತೋರಿಸಿ ನಾವು ವಿಡಿಯೋ ಮಾಡಿ ಯೂಟ್ಯೂಬ್ದಲ್ಲಿ ಲಾಗ್ದಲ್ಲಿ ಹಾಕ್ತಾಯಿದ್ದೀವಿ ರೀ. ಈಗ ಒಬ್ಬಳೇ ಅಲ್ರಿ, ಒಬ್ಬಳೇ ಮಾಡೋದನ್ನ ನನಗೂ ಸ್ವಲ್ಪ ಅಡುಗೆದು ಟೈಮು ಕಮ್ಮಿ ಆಗಿಬಿಡ್ತದೆ ರೀ ಮಾಡೋದು. ಆಮೇಲೆ ಕ್ವಾಂಟಿಟಿನೂ ಕಮ್ಮಿ ಆಗಿಬಿಡ್ತದೆ. ಅಷ್ಟೇ ನಾನು ಒಬ್ಬಳದು ಎಷ್ಟು ಬೇಕು ಮಾಡ್ಕೋತೀನಿ ಅದನ್ನಷ್ಟೇ ಮಾಡಿದ್ದನ್ನು ಒಂದೊಂದು ಸಾರಿ ವಿಡಿಯೋ ಮಾಡಿ ಯೂಟ್ಯೂಬ್ದಲ್ಲಿ ಹಾಕ್ತಿರ್ತೀನಿ ರೀ. ನೋಡಿರಿ, ಇದೇ ಇಷ್ಟೆಲ್ಲ ಕ್ಲೀನ್ ಮಾಡೋ ಮಟ್ಟನ ನನಗೆ 1 ತಾಸು 1.5 ತಾಸು ಹಿಡಿತು ರೀ. ಎಲ್ಲ 1-2 ಟೈಮ್ಸ್ ಎಲ್ಲ ಒರೆಸ್ಕೋಬೇಕು ರೀ, ಧೂಳ ಜಾಡಿಸ್ಕೋಬೇಕು. ಅದಕ್ಕೆ ಇವತ್ತಿನ ಬರೀ ಇದಿಷ್ಟು ಒಂದು ಸೆಲ್ಫ್ ರೀ. ಆಮೇಲೆ ಇದು ದೇವ್ರದ್ದು ಬಾಗಿಲ ಇದೆ ರೀ, ಇದೊಂದು ಸ್ವಲ್ಪ ಅಷ್ಟೇ ಕ್ಲೀನ್ ಮಾಡೀನಿ. ಯುಗಾದಿ ಅನ್ನೋಷ್ಟರಲ್ಲಿ ಏನೇನು ಕ್ಲೀನ್ ಆಗುತ್ತೆ ಅದೆಲ್ಲ ಮಾಡಿ ಇಡ್ತೀನಿ ರೀ ಸ್ವಲ್ಪ. ಮತ್ತು ಇದ್ರ ನಡು ಮತ್ತು ನಮ್ದು ಹೊರಗೆ ಹೋಗೋದಿರ್ತೈತಲ್ಲ ರೀ, ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡೋದು ಮತ್ತು ಮನೆಗೆ ಏನು ಬೇಕಾಗಿತ್ತು ತರೋದು. ಮತ್ತೀಗ ಮತ್ತೆ ವ್ಲಾಗ್ ಮಾಡೋಕ್ಕಂತ ಹೊರಗಡೆ ಎಲ್ಲಾದರೂ ಹೋಗಿ ಮತ್ತೆ ಒಬ್ಬಕ್ಕೆ ಹೋಗಿ ಎಲ್ಲ ವ್ಲಾಗ್ ಮಾಡೋಕ್ಕೆ ಎಲ್ಲ ಅಲ್ಲಿ ಅಡ್ಡಾಡ್ಕೊಂಡು ಬರ್ತೀನಿ ರೀ. ಈಗ ನೋಡ್ಬೇಕು ರೀ, ಮತ್ತು ಈಗ ಸ್ಯಾಟರ್ಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ ರೀ. ನಮ್ಮೂರಲ್ಲಿ ನೋಡೋ ಸ್ಥಳಗಳು ಭಾಳ ಅದಾವೆ. ಅವನ್ನೆಲ್ಲ ಒಂದು ಸಾರಿ ಎಲ್ಲ ವ್ಲಾಗ್ ಮಾಡಿ ಇದರಲ್ಲಿ ಹಾಕೋಣ, ವಿಡಿಯೋ ಎಲ್ಲ ಮಾಡಿ ವ್ಲಾಗ್ದಲ್ಲಿ ಹಾಕೋಣ ಅಂಥೇಳಿ ವಿಚಾರ ಮಾಡೀನಿ ರೀ. ನಾನು ವಿಡಿಯೋ ಸ್ಟಾರ್ಟಿಂಗ್ದಲ್ಲೇ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ಒಂಟಿ ಜೀವನ ಹೇಗಿರ್ತದೆ ಏನು ಅಂತ. ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಂತ. ಆದರೂ ಈ ವಿಡಿಯೋ ವ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೆ ಒಂಟಿ ಜೀವನ ಏನು ಜಾಸ್ತಿ ನನಗೇನು ಅನ್ನಿಸ್ತಾ ಇಲ್ಲ ರೀ. ಯಾಕಂದ್ರೆ ಭಾಳ ಎಲ್ಲ ಸಂಬಂಧಿಕರ ಜೊತೆನೇ ಬೆರ್ತು ಹೋಗಿಬಿಟ್ಟಿದ್ದೀನಿ. ಅವ್ರ ಮನೆಗೆ ಹೋಗೋದು, ಅವರು ಮನೇಲಿ ಇದ್ಕೊಂಡು ಎಲ್ಲ ವ್ಲಾಗ್ ಮಾಡೋದು ಎಲ್ಲ ಮಾಡ್ತಾಯಿದ್ದೀನಿ. ಈಗ ಒಂಟಿಯಾಗಿರೋದು ಭಾಳ ಕಡಿಮೆ ಆಗಿಬಿಟ್ಟಿದ್ರಿ. ನಾನು ಯಾವಾಗಲೂ 1 ದಿನ 2 ದಿನ ಹೀಗೆ ಯಾವಾಗೋ ಅಷ್ಟೇ ಒಂಟಿಯಾಗಿರ್ತೀನಿ. ಮಿಕ್ಕಿದ ಬೇರೆ ದಿನಗಳೆಲ್ಲ ಮತ್ತೆ ಸಂಬಂಧಿಕರ ಜೊತೆನೇ ನಾನು ಇರೋ ಹಾಗೆ ಆಗಿದೆ. ಇದಕ್ಕಿಂತ ಇದು ನಂಗೆ ಭಾಳ ಖುಷಿಯಾಗಿದೆ ನೋಡಿರಿ. ಈಗ ಇದು ಕಪಾಟೆಲ್ಲ ಕ್ಲೀನ್ ಆಯ್ತು ರೀ. ಅವ್ರ ಬಾಕ್ಸ್ಗಳನ್ನ ಎಲ್ಲಿಂದ ತೆಗ್ದಿದ್ನೆಲ್ಲ ಹೊಳ್ಳಿ ಮತ್ತೆ ಅಲ್ಲೆಲ್ಲ ಜೋಡಿಸ್ತಾ ಹಿಡ್ದಾಕ್ತೀನಿ ರೀ, ಜೋಡಿಸಿ ಇಡಾಕ್ತೀನಿ ರೀ. ಇವು ಎಲ್ಲ ಬಾಕ್ಸು ಎಲ್ಲ ಕ್ಲೀನ್ ಮಾಡಿ ಇಡಬೇಕಾಗಿತ್ತು ರೀ. ನೋಡೋಣ ಒಂದೊಂದು ಖಾಲಿ ಮಾಡಿ ನಮ್ಮ ಕೆಲಸಕ್ಕೆ ಬರ್ತಾರಲ್ರಿ ಬೆಳಗ್ಗೆ, ಆಕಿ ಈ ಕಡೆ ಕೊಡ್ತೀನಿ ರೀ. ಆಕಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಕೊಡ್ತಾಳ್ರಿ. ಮತ್ತು ಹೊಳ್ಳೆಲ್ಲೆಲ್ಲ ಹಾಕಿರ್ತೀನಿ, ಕ್ಲೀನ್ ಆಗ್ತಾವ್ರಿ ಅವ. ಈ ಸದ್ಯಕ್ಕಂತೂ ಇದಿಷ್ಟು ಕ್ಲೀನ್ ಆಗ್ತ್ರಿ ಕಪಾಟು. ಇದೆ ದೇವ್ರದ್ದು ಬಾಗಿಲು. ಇನ್ನೂ ಸ್ವಲ್ಪ ಇದೆ ರೀ ಕಿಚನ್ ಸೈಡ್ ಈ ಕಡೆ. ನೋಡೋಣ ಅದನ್ನು ಸ್ವಲ್ಪ ಫ್ರೀ ಮಾಡಿಕೊಂಡು ಸಂಡೇ ಅದು ಫ್ರೀ ಇರ್ತೀನಿ ಸ್ವಲ್ಪ, ಆವಾಗ ಮಾಡಿದ್ರೆ ಆಯ್ತು ಅಂತೇಳಿ ವಿಚಾರ ಮಾಡೀನಿ ರೀ. ಈಗ ಇದಿಷ್ಟೇ ರಗಡಾಯ್ತು ರೀ ನನಗೂ. ಮತ್ತು ಸ್ವಲ್ಪ ಹೊರಗಡೆನೂ ಹೋಗೋದಿತ್ತು ರೀ ನನಗೆ. ಮತ್ತು ಹಾಗೆ ಟಿ ವಿ ನೋಡ್ತಾ ಕೂತ್ಕೊಂಡೆ ರೀ. ಮತ್ತು ಸ್ವಲ್ಪ ದ್ರಾಕ್ಷಿ ತಂದಿದ್ನಿ ರೀ. ಬಿಸಿಲು ಭಾಳ ಅಂದ್ರೆ ಭಾಳ ಆಗ್ತಿತ್ತು ರೀ. ಸ್ವಲ್ಪ ದ್ರಾಕ್ಷಿಯನ್ನು ತಿಂತಾ ಇರ್ತೀನಿ ರೀ ಮೇಲಿಂದ ಮೇಲೆ. ನಾನು ಸ್ವಲ್ಪ ನಮಗೆ ಸ್ವಲ್ಪ ಬಿಸಿಲು ಕಮ್ಮಿ ಅನ್ಸಾಕ್ತೈತಿ. ದ್ರಾಕ್ಷಿಯನ್ನು ತಂಪಲ್ರಿ, ಅದಕ್ಕೆ ಇದು ಸ್ವಲ್ಪ ದ್ರಾಕ್ಷಿಯನ್ನು ತಿನ್ಕೊಂತ ಮತ್ತು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೋತ ಕೂತ್ಕೊಂಡೇನು ನೋಡಿರಿ. ಒಂದು ಪಿಕ್ಚರ್ ಹತ್ತಿತ್ತು ರೀ. ಇವತ್ತಿನ ಸುಭಾಷಿತ: ಒಂದು ಹೂವು ಮತ್ತೊಂದು ಹೂವಿನೊಡನೆ ಸ್ಪರ್ಧೆಗೆ ಇಳಿಯುವುದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಹಾಗೆ ಇರಬೇಕು ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ಮುಗಿಸುತ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ.